ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗ್ರೀನ್ ಮತ್ತು ಒಂದು ಪಿಂಕ್ ಸ್ಯಾರಿಗೆ ನಾನು ಸಿಂಪಲ್ ಕ್ರೋಶದಲ್ಲಿ ಹಾಕೋದನ್ನು ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ನಾನು 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ, ಗ್ರೀನು ಮತ್ತು ಪಿಂಕ್ ಎರಡನ್ನು, ಮತ್ತು 10ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಇದಕ್ಕೆ ನಾನು ಲೀಫ್ ಶೇಪ್ದು ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಮಾಲು, ನಿಮಗೆ ಲೀಫ್ ಬೇಡ ಅಂದರೆ ಅಥವಾ ಗೆಜ್ಜೆ ಟೈಪ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಲೀಫ್ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು, ಸೊ ನಾನು ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಹೇಗೆ ಬರುತ್ತೆ ಅಂತ ನಾನು ಹೇಳ್ಕೊಡ್ತೇನೆ. ಮೊದಲನೇಗೆ ನಾವು ಗ್ರೀನ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ನಾನಿದು ಡಬಲ್ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಮಾಡೋದ್ರಿಂದ ನಾನು 2 ಕಲರ್ನು ಒಂದೇ ಲೈನಲ್ಲಿ ಯೂಸ್ ಮಾಡ್ತೀನಿ. ಸೊ ನಾನಿಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿವರೆಗೂ 1 ಕಲರ್ ಬರುತ್ತೆ, ಆ ಥರ 4 ಪಾರ್ಟ್ ಮಾಡಿದ್ದೀನಿ ಸ್ಯಾರಿಗೆ. ಅದು ಒಂದು ಗ್ರೀನ್ ಮತ್ತು ಒಂದು ಪಿಂಕ್ ಕಾಣಿಸುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ನಾನು ಇಲ್ಲಿ ಗ್ರೀನ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾವು ನಾಟ್ ಹಾಕಿಟ್ಕೊಂಡಿರೋದನ್ನು ಲಾಕ್ ಮಾಡೋಣ. ಲಾಕ್ ಮಾಡಾದ್ಮೇಲೆ ಇನ್ನೊಂದ್ಸಲ ಲಾಕ್ ಹಾಕಿ ಇಲ್ಲಿಂದ ನಾನು 4 ಚೈನ್ ಹಾಕ್ತಿದ್ದೀನಿ. 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಫಸ್ಟು ಈ ಥರ ಲಾಕ್ ಮಾಡೋದು. ಅಗೇನ್ ಹೀಗೆ ಈ ರೀತಿ ರಿವರ್ಸ್ ತಿರುಗಿಸ್ಕೊಳ್ಳೋಣ. ರಿವರ್ಸ್ ತಿರುಗಿಸ್ಕೊಂಡು 1 2 3 4 ಚೈನ್ ಹಾಕಿ ನಾವು ಫಸ್ಟಿಗೆ ಏನು ಲಾಕ್ ಮಾಡಿದ್ವಿ ಅಲ್ಲ 2, ಅದ್ರ ಮೇಲೆ ಲಾಕ್ ಮಾಡಿಕೊಂಡು ಈಗ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಥರ ಲಾಕ್ ಮಾಡಾದ್ಮೇಲೆ 2 ಚೈನ್ ಹಾಕ್ಕೊತಿದ್ದೀನಿ. 2 ಚೈನ್ ಹಾಕಿ ಈಗೇನು 2 ಸಲ ನಾವು 4 ಚೈನ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಕಂಬಗಳನ್ನ ಮಾಡ್ಕೊಂಡು ಹೋಗೋದು. 1 2 3 4 ಮೂರಾಗಿದೆ, 4 5 6 7 ಈ ರೀತಿ 7 ಹಿಡಿಸುತ್ತೆ ಫ್ರೆಂಡ್ಸ್. 7 ಆದಮೇಲೆ ನಾವು ಇದನ್ನು ಡೈರೆಕ್ಟಾಗಿ ಸೀರೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಇದು ಇವಾಗ ಈ ರೀತಿ ಸ್ಲ್ಯಾಂಟಾಗಿ ಬರುತ್ತೆ. ಸೊ ಈ ಸ್ಲ್ಯಾಂಟಾಗಿ ಬಂದಮೇಲೆ ನಾವು ಇಲ್ಲಿ ಒಂದು ಲೀಫ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ಲೀಫ್ ಹಾಕ್ಕೊತಾ ಇದ್ದೀನಿ. ಯಾವ ರೀತಿ ನಾವು ನಾರ್ಮಲ್ ಗೋಲ್ಡನ್ ಬೀಡೆಲ್ಲ ಹಾಕೋತೀವಲ್ಲ ಅದೇ ರೀತಿ ಈ ರೀತಿ ಹಾಕಿ ಹೀಗೆ ಲಾಕ್ ಮಾಡಿದ್ದೀನಿ. ಬೀಡ್ ಹಾಕಿ ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈ ರೀತಿ ಸ್ಲ್ಯಾಂಟಾಗಿ ಒಂದ್ಸಲ ಈ ರೀತಿ ತಗೊಳ್ಳೋದು. ನೋಡಿ, ಇದು ಒಂದ್ಸಲ ಹಿಂಗೆ ತಗೊಂಡು 2 ಚೈನ್ ಹಾಕಿ ಮತ್ತೆ ಈಗೇನು ನಾವು ಸ್ಲ್ಯಾಂಟಾಗಿ ಒಂದು ಚೈನ್ ಮಾಡ್ಕೊಂಡ್ವಿ, ಒಂದು ಕಂಬ ಮಾಡ್ಕೊಂಡ್ವಿ ಅಲ್ಲ ಲೀಫ್ ಹಾಕೋಕ್ಕೋಸ್ಕರ, ಅದ್ರ ಒಳಗಡೆನೆ ನಾವು ಇವಾಗ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಎಷ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿದ್ವಿ ಅಷ್ಟೇ ಕಂಬನ ಇಲ್ಲಿ ಹಾಕ್ಕೊಂಡು ಹೋಗೋದು. ಹೇಗೆ ಅಂತ ತೋರಿಸ್ತೀನಿ. ಇವಾಗ 1 ಹಾಕಿದ್ದೀನಿ ನಾನು ಆಲ್ರೆಡಿ. 1 2 3 4 5 6 7 ಆಗಿದೆ. 7 ಆದಮೇಲೆ ನಾವು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಸೀದಾ ಸ್ಯಾರಿಗೆ ಲಾಕ್ ಮಾಡೋದು. ನೋಡಿ, ಇದು ಈ ರೀತಿ ಲೀಫು ಕ್ರಾಸಾಗಿ ಕೂತ್ಕೊಳ್ಳುತ್ತೆ.
ಈ ರೀತಿ ಕಾಣಿಸುತ್ತೆ ಕ್ರಾಸ್ ಆಗಿ ಲೀಫ್. ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತೀನಿ. ಈಗ ಇನ್ನೊಂದು ಲೀಫ್ ತಗೊತಾ ಇದ್ದೀನಿ. ಈ ರೀತಿ ಬೀಡ್ನ ಆ್ಯಡ್ ಮಾಡಿ ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ನಾವು ಒಂದ್ಸಲ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಎರಡರಿಂದ ಒಂದು ಅಂದರೆ ಒಂದು ಸ್ಲ್ಯಾಂಟಿಂಗ್ ಕಂಬ ಮಾಡ್ಕೋಬೇಕು. ಕಂಬ ಆದಮೇಲೆ 2 ಚೈನ್ ಹಾಕಿ ನಾವು ಅದ್ರ ಒಳಗಡೆ 7 ಕಂಬಗಳನ್ನ ಮಾಡ್ಕೊಂಡು ಹೋಗೋದು. 1 2 3 4 5 6 7 ಆಯಿತು. ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಇದು ಲೀಫು ಸ್ಲ್ಯಾಂಟಾಗಿ ಬರುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ಕಂಟಿನ್ಯೂ ಮಾಡಿ ನಿಮಗೆ ಡಬಲ್ ಕಲರ್ ಹೇಗೆ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಗ್ರೀನ್ ನಾನು ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೆ, ಇದಿಷ್ಟು ಹಾಕಿದ್ದೀನಿ. ಇವಾಗ ನಾನು ಇಲ್ಲಿ ಕಟ್ ಮಾಡಿ ದಾರನ ಎಳ್ದು ಹೊರಗಡೆ ತೆಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡೋದು ಹೇಗೆ ಅಂದರೆ ಇದು 2 ಚೈನ್ ಹಾಕಿ ದಾರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಪಿಂಕನ್ನು 6 ಎಳೆ ದಾರ ಮಾಡಿ ಸುತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ನಾವು ಏನು ಗ್ರೀನ್ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆಯಿಂದ ನಾವು ಇವಾಗ ಈ ಪಿಂಕ್ ದಾರನ ತಗೊಂಡು ನಾವಿಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಲಾಕ್ ಮಾಡಿದ್ಮೇಲೆ ಇನ್ನೊಂದ್ಸಲ ನಾವಿಲ್ಲಿ ಲಾಕ್ ಮಾಡ್ಕೊಳ್ಳೋಣ, ಸೇಫ್ಟಿಗೋಸ್ಕರ ಅಷ್ಟೇ. ನೋಡಿ ಇದು ಹೀಗೆ ಇರುತ್ತೆ. ನಾವು ಅದನ್ನು ಆಮೇಲೆ ಗ್ಲೂ ಹಾಕಿ ನಾವು ಹಿಂದೆಗಡೆ ಸ್ಟಿಕ್ ಮಾಡಬೇಕು. ಇದು ಹೀಗೆ ಇರುತ್ತೆ, ಗ್ಲೂ ಹಾಕಿ ನಾವು ಆಮೇಲೆ ಸ್ಟಿಕ್ ಮಾಡೋಣ. ನೋಡಿ ಇವಾಗ ಇದು ಈ ರೀತಿ ಆಗುತ್ತೆ. ಇದಾದಮೇಲೆ ನಾನು ಇಲ್ಲಿ ಮತ್ತೆ ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೀಫ್ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಒಂದು ಸ್ಲ್ಯಾಂಟಿಂಗ್ ಕಂಬ ಹಾಕಿ 2 ಚೈನ್ ಹಾಕಿ ಅಗೇನ್ 7 ಸಾರಿ ಕಂಬಗಳಿದ್ರೊಳಗಡೆ 2 3 4 ಎಲ್ಲ ದಾರ ನೀಟಾಗಿ ಬರೋ ಹಾಗೆ ನೋಡ್ಕೊಳ್ಳಿ. ಒಂದೆಳೆ ಬಿಚ್ಕೊಂಡ್ರು ಅದು ಚೆನ್ನಾಗಿ ಕಾಣಿಸಲ್ಲ. 5 6 ಮತ್ತು ಇದು 7. ಇವಾಗ ನಾನಿಲ್ಲಿ 7 ಸಲ ಕಂಬ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೀಗೆ ಲಾಕ್ ಮಾಡೋದು. ಲಾಕ್ ಮಾಡಿದಾಗ ಇದು ಈ ರೀತಿಯಾಗಿ ಡಬಲ್ ಕಲರಲ್ಲಿ ಕಾಣಿಸುತ್ತೆ. ನೋಡಿ ಹೀಗೆ ಅದು ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ಮೇಲೆ ಎಲ್ಲ ಸೆಟ್ ಆಗುತ್ತೆ. ಫಸ್ಟ್ ನೋಡೋದಕ್ಕೆ ಹೀಗೆ ಕಾಣಿಸುತ್ತೆ ಈ ರೀತಿ. ನೆಕ್ಸ್ಟ್ ಮತ್ತೊಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಹೀಗೆ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇದು ಲೀಫ್ ಬಿಲ್ಲ ಅಂದರೆ ನೀವು ಗೆಜ್ಜೆ ಬೀಡನ್ನ ಯೂಸ್ ಮಾಡಬಹುದು. ಗೆಜ್ಜೆ ಬೀಡು ಇದೇ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ಒಂದು 2
3 4 5 6 7 ನೋಡಿ. ಇವಾಗ 7 ಕಂಬ ಹಾಕಿದ್ಮೇಲೆ ನಾನು ಇಲ್ಲಿ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಕಂಪ್ಲೀಟ್ ಮಾಡಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಫುಲ್ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಇದಕ್ಕೆ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಇದರ ಲುಕ್ ಹೀಗೆ ಕಾಣಿಸುತ್ತೆ ನೋಡಿ. ಗ್ರೀನ್ ಜಾಯಿನ್ ಮಾಡಿರೋದು ಎಲ್ಲೂ ಕಾಣಿಸಲ್ಲ, ನೀಟಾಗಿ ಬರುತ್ತೆ, ತುಂಬ ಬೇಗ ಆಗುತ್ತೆ ಇದು. ಫ್ರೆಂಡ್ಸ್, ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.